ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನೀತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಮ್ಮ ಟಾಪಿಕ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಡೆಫಿಸಿಟ್. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂತ ನಾನು ಹೇಳೋದಿಲ್ಲ, ಅಂದ್ರೆ ಕೇಳ್ತಾರೆ ಇದರಿಂದ ಕ್ವಶನ್. ಬಟ್ ಈ ಸಲ UPSC ಅಲ್ಲಿ ಈ ಟಾಪಿಕ್ ಮೇಲೆ ಇಂಡೈರೆಕ್ಟ್ ಆಗಿ ಕ್ವಶನ್ ಬಂದಿದೆ. ಡೈರೆಕ್ಟ್ ಡೆಫಿನೇಷನ್ಸ್ ಕೇಳಿಲ್ಲ, ಡೈರೆಕ್ಟ್ ಫಾರ್ಮುಲಾ ಕೇಳಿಲ್ಲ, ಬಟ್ ಅವರು ಅಲ್ಲಿ ನಂಬರ್ಸ್ ಕೊಟ್ಬಿಟ್ಟು ಫಿಸಿಕಲ್ ಡೆಫಿಸಿಟ್ ನ ಕಂಡಿಡಿರಿ, ಪ್ರೈಮರಿ ಡೆಫಿಸಿಟ್ ಎಷ್ಟು ಅಂದ್ರೆ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ, ರೆವಿನ್ಯೂ ಕೊಟ್ಟಿದ್ದಾರೆ, ಇದನ್ನ ಇಟ್ಕೊಂಡು ಅವರು ಕ್ವಶನ್ ನ ಫ್ರೇಮ್ ಮಾಡಿದ್ದಾರೆ. UPSC ಅಲ್ಲಿ ಈ ತರ ಕ್ವಶನ್ ಮಾಡಿದ್ದಾರೆ ಅಂದ್ರೆ KPSC ಅಲ್ಲಿ ಅಥವಾ ಗ್ರೂಪ್ ಸಿ ಎಕ್ಸಾಮ್ಸ್ ಅಲ್ಲಿ ಅಥವಾ PC ಆರ್ PSI ಈ ಎಕ್ಸಾಮ್ ಅಲ್ಲಿ ಯಾವ್ದಾದ್ರೂ ಒಂದು ವಿಧವಾದ ಕ್ವಶನ್ ನ ಕೇಳಬಹುದು ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಪ್ಯಾಟರ್ನ್ ಯೂಶುವಲಿ ಹೇಗೆ ಇರುತ್ತೆ ಅಂದ್ರೆ ಸ್ಟೇಟ್ ಎಕ್ಸಾಮ್ಸ್ದು UPSC ಕ್ವಶನ್ ಕೇಳಿರೋ ಥೀಮ್ಸ್ ಅಲ್ಲೇ ಸ್ವಲ್ಪ ಈಸಿ ಇರುತ್ತೆ. ನೀವು ಬೇಕಿದ್ರೆ ಹಳೆ ಕ್ವಶನ್ ಪೇಪರು ಅಥವಾ ಲಾಸ್ಟ್ ಇಯರ್ UPSC ಕ್ವಶನ್ ಪೇಪರ್ ಮತ್ತೆ ಲಾಸ್ಟ್ ಇಯರ್ ನಮ್ಮ ಕರ್ನಾಟಕದ ಎಕ್ಸಾಮ್ಸ್ ಆಗಿರ್ಬೋದು, ಗ್ರೂಪ್ ಸಿ ಯಾವುದೇ ಎಕ್ಸಾಮ್ಸ್ ಅಲ್ಲೂ ಸ್ವಲ್ಪ ನೋಡಿ. ಐ ಆಮ್ ನಾಟ್ ಟೆಲ್ಲಿಂಗ್ ಎಲ್ಲಾ 100 ಕ್ವಶನ್ಸು ಹಾಗೆ ಬರುತ್ತೆ ಅಂತ, ಬಟ್ ಟ್ರೆಂಡ್ ಹಾಗೆ ಇರುತ್ತೆ. ಇದನ್ನ ನಾವು ಇನ್ನೊಂದು ಹೇಳ್ತೀನಿ, 2015 ಮತ್ತೆ 16 ಕ್ವಶನ್ಸ್ ಡೈರೆಕ್ಟ್ ಆಗಿ ಎತ್ತಿ ಕೂಡ ಹಾಕಿದ್ದಾರೆ ಕೆಲವು ಕ್ವಶನ್ಸ್. ಸೊ ಹಾಗಾಗಿ ಇಗ್ನೋರ್ ಮಾಡೋದು ಬೇಡ, ಯಾವುದೇ ಟಾಪಿಕ್ ಅನ್ನು ಕೂಡ ಗೊತ್ತಿದೆ ಅನ್ಕೊಂಡು ಲೈಟ್ ಆಗಿ ನೋಡ್ತಾ ಹೋಗೋಣ. ನಿಮ್ಗೆ ರ್ಯಾಪಿಡ್ ರಿವಿಷನ್ಗೆ ಇದು ಹೆಲ್ಪ್ ಆಗುತ್ತೆ. ಫಿಸ್ಕಲ್ ಡೆಫಿಸಿಟ್ ಅಥವಾ ಕೋಶೀಯ ಕೊರತೆ ಅಂದ್ರೆ ಏನು? ಇದು 1991-92 ಟೈಮಲ್ಲಿ ನಮಗೆ ಇದಾಯ್ತು, ಏನಾಯ್ತು, ಇಂಟ್ರೊಡ್ಯೂಸ್ ಮಾಡಿದ್ರು ಈ ಒಂದು ಪರಿಕಲ್ಪನೆಯನ್ನು. ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಟೋಟಲ್ ಎಕ್ಸ್ಪೆಂಡಿಚರ್. ಈಗ ಒಂದು ದೇಶದಲ್ಲಿ ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ ಅದರದ್ದು ಮೈನಸ್ ಟೋಟಲ್ ರೆಸಿಪ್ಟ್. ಈಗ ನಾನು 1000 ರೂಪಾಯಿ ಎಕ್ಸ್ಪೆಂಡಿಚರ್ ಇದೆ ನಂದು, ಬಟ್ ನನ್ನ ಹತ್ರ ರೆಸಿಪ್ಟು 900 ರೂಪಾಯಿದಿದೆ, 900 ರೂಪಾಯಿದು. ಸೊ ನನಗೆ ಡೆಫಿಸಿಟ್ ಎಷ್ಟು ಬಂತು? 100 ಬಂತು. ಈ 100 ನಂದು ಫಿಸ್ಕಲ್ ಡೆಫಿಸಿಟ್. ಇದು ಇಂಡಿಯಾದಲ್ಲಿ ಯೂಶುವಲಿ ಫಿಸ್ಕಲ್ ಡೆಫಿಸಿಟ್ ಸೆಂಟ್ರಲ್ ಅಲ್ಲಿ ಎಷ್ಟು ಫಿಕ್ಸ್ ಮಾಡಿದ್ದಾರೆ ಅಂತಾನು ಒಂದು ಕ್ವಶನ್ ಕೇಳ್ಬೋದು. 3%ಗಿಂತ ಜಾಸ್ತಿ ಇರಬಾರ್ದು ಅಂತ ಹೇಳಿದ್ದಾರೆ, 3%ಗಿಂತ ಜಾಸ್ತಿ ಇರಬಾರ್ದು ಅಂತ. ಬಟ್ ಇವಾಗ ಆಸ್ ಆಫ್ ನಾವು ಇದು 4.5 ಅಥವಾ 4.4% ಅರೌಂಡ್ ಇದೆ ಆಸ್ ಆಫ್ ನಾವು. ಸೊ ನಮಗೆ ಅದು ಗೊತ್ತಿರಬೇಕು ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಏನು, ಇಂಡಿಯಾದಲ್ಲಿ ಫಿಸ್ಕಲ್ ಡೆಫಿಸಿಟ್ ಕ್ಯಾಪ್ ಎಷ್ಟು ಫಿಕ್ಸ್ ಮಾಡಿದ್ದಾರೆ, ಇವತ್ತು ಇಂಡಿಯಾದಲ್ಲಿ ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ ಅಂತ. ಸೊ ಯೂಶುವಲಿ ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ರಿಸಿಪ್ಟ್. ಬಟ್ ಇದರಲ್ಲಿ ಇನ್ನೊಂದೇನಂದ್ರೆ ನಾವು ಸಾಲ ತಗೊಂಡಿರ್ತೀವಲ್ಲ, ಬಾರೋ ಮಾಡಿರ್ತೀವಲ್ಲ, ಅದನ್ನ ಎಕ್ಸ್ಕ್ಲೂಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಔಟ್ಸೈಡ್ ಇಂದ RBI ಇಂದ ಬಾರೋ ಮಾಡ್ತಾರೆ, ಸಾಲ ತಗೋತಾರೆ, ಇಲ್ಲ ಅಂತಂದ್ರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇಂದ ತಗೊಳ್ತಾರೆ, ಇಲ್ಲ ಯಾವ್ದಾದ್ರು ಸ್ಟೇಟ್ಸ್ ಜಪಾನ್ ಇಂದನೋ USA ಇಂದನೋ ಇಲ್ಲಿಂದನಾದ್ರೂ ತಗೊಳ್ತಾರೆ, ಅದನ್ನ ಎಕ್ಸ್ಕ್ಲೂಡ್ ಮಾಡಬೇಕು, ಅದು ಇನ್ಕ್ಲೂಡ್ ಇರೋದಿಲ್ಲ ಫಿಸ್ಕಲ್ ಡೆಫಿಸಿಟ್ ಅಲ್ಲಿ. ಸೊ ಇದು ಕೋಶೀಯ ಕೊರತೆ ಅಂದ್ರೆ ಏನು ಅಂತ. ಒಟ್ಟು ವೆಚ್ಚ ಮತ್ತು ಸಿಕ್ಕಿದಂತಹ ರೆಸಿಪ್ಟ್ಗಳು ಸಾಲ ಎಕ್ಸ್ಕ್ಲೂಡಿಂಗ್ ಬಾರೋವಿಂಗ್ಸ್, ಸಾಲ ಪಾವತಿ ಮಾಡೋದನ್ನ ಹೊರಗಿಡಬೇಕು ಅಂತ ಅದರ ಅರ್ಥ ಅಲ್ವಾ. ಇದನ್ನ ನೀವು ಓದ್ಕೊಳ್ಳಿ, ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ, ಬಿಕಾಸ್ ಇಟ್ಸ್ ವೆರಿ ಸಿಂಪಲ್ ಒನ್. ನೆಕ್ಸ್ಟ್ ಕಮ್ಸ್ ರೆವಿನ್ಯೂ ಡೆಫಿಸಿಟ್. ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಏನು? ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಸೇಮ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ರೆಸಿಪ್ಟ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ರೆಸಿಪ್ಟ್. ಈಗ ಎಕ್ಸ್ಪೆನ್ಸ್ ಎಷ್ಟಾಗತ್ತೆ, ಗೌರ್ಮೆಂಟ್ ಎಕ್ಸ್ಪೆನ್ಸ್ ಎಷ್ಟು ಮಾಡುತ್ತೆ ರೆವಿನ್ಯೂ, ಬಂದಿರೋ ರೆವಿನ್ಯೂ ಅಲ್ಲಿ, ಮತ್ತೆ ಗೌರ್ಮೆಂಟ್ದು ಅಲ್ಲಿ ರಿಸಿಪ್ಟ್ ಎಷ್ಟು ಸಿಕ್ಕಿರುತ್ತೆ ಅಲ್ವಾ. ಈಗ ಆದಾಯಕ್ಕಿಂತ ಖರ್ಚು ಜಾಸ್ತಿ, ಆದಾಯಕ್ಕಿಂತ ಖರ್ಚು ಜಾಸ್ತಿ, ಅದು ರೆವಿನ್ಯೂ ಡೆಸಿಪ್ಟ್. ಈಗ ರೆವಿನ್ಯೂ ಬರೋದ್ರಕ್ಕಿಂತನೂ ಈಗ ರೆವಿನ್ಯೂ ರೆಸಿಪ್ಟ್ ನಮ್ಗೊಂದು 1000 ಸಿಕ್ಕಿರುತ್ತೆ ಅನ್ಕೊಳ್ಳಿ, ಬಟ್ ಎಕ್ಸ್ಪೆಂಡಿಚರ್ 1200 ಇದ್ರೆ ಆ 200 ರೂಪೀಸ್ ನಮಗೆ ಎಕ್ಸ್ಟ್ರಾ, ಅದು ರೆವಿನ್ಯೂ ಡೆಫಿಸಿಟ್. ಸೊ ಇದು ನಿಮಗೆ ಗೊತ್ತಿರಬೇಕು. ರೆವಿನ್ಯೂ ಡೆಫಿಸಿಟ್ ಅಂದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ರೆಸಿಪ್ಟ್. ಎಕ್ಸಾಮ್ ಅಲ್ಲಿ ಇದ್ರದ್ದು ಡೆಫಿನೇಷನ್ ಕೇಳೋದಿಲ್ಲ, ಇಲ್ಲಿ ನಿಮ್ಗೆ ಒಂದು ನಂಬರ್ಸ್ ಕೊಟ್ಬಿಟ್ಟು ರೆವಿನ್ಯೂ ಡೆಫಿಸಿಟ್ ಕಂಡಿಡಿರಿ ಅಂತ ಕೇಳ್ಬೋದು, ಇಲ್ಲ ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಬಗ್ಗೆ ಹೇಳಿ ಅಂತ ಹೇಳ್ಬಹುದು. ಸೊ ಇವಾಗ ನೀವು ಅರ್ಥ ಮಾಡ್ಕೊಂಡಿರೋದೇನಂದ್ರೆ ಕೇಂದ್ರದ ಒಟ್ಟು ಆದಾಯಕ್ಕಿಂತ ಅದರ ವೆಚ್ಚ ಅಂದ್ರೆ ಖರ್ಚು ಜಾಸ್ತಿ ಆಗಿದ್ದಾಗ ರೆವಿನ್ಯೂ ಡೆಫಿಸಿಟ್ ಬರುತ್ತೆ. ನೋಡಿ, ಇದು ಸ್ವಲ್ಪ
ಕಾಂಪ್ಲಿಕೇಟೆಡ್ ಟಾಪಿಕ್ ಸಬ್ಜೆಕ್ಟ್ ಅನ್ನೋಕ್ಕಿಂತನೂ. ಸೊ ಏನು ಅರ್ಥ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಫಾರ್ಮುಲಾ ಬಾಯಟ್ ಹೊಡಿಯೋಕ್ಕಾದ್ರೂ ಟ್ರೈ ಮಾಡಿ. ಫಾರ್ಮುಲಾ ಗೊತ್ತಿದ್ದಾಗ ನೀವು ಅದನ್ನ ಡೆಫಿನೇಷನ್ನ ನೀವು ಕಂಡುಹಿಡ್ಕೊಬೋದು. ಸೊ ಪ್ರೈಮರಿ ಡೆಫಿಸಿಟ್ ವೆರಿ ಇಂಪಾರ್ಟೆಂಟ್. ಈಗ ಫಿಸ್ಕಲ್ ಡೆಫಿಸಿಟ್ ನಾವು ನೋಡಿದ್ವಿ. ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಏನು? ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರೆಸಿಪ್ಟ್. ಅದರಲ್ಲಿ ಬಂದಿರುವಂತಹ ಪ್ರೈಮರಿ ಡೆಫಿಸಿಟ್ ಅಂದ್ರೆ ಮೈನಸ್ ಇಂಟ್ರೆಸ್ಟ್ ಪೇ ಮಾಡಿರ್ತೀವಲ್ಲ. ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಪೇಮೆಂಟ್ನ ನಾವು ಅಲ್ಲೆಲ್ಲೂ ಕ್ಯಾಲ್ಕುಲೇಟ್ ಮಾಡಿರೋದಿಲ್ಲ. ಈಗ ರೆವಿನ್ಯೂ ಡೆಫಿಸಿಟ್ 300 ರೂಪೀಸ್ ಇದೆ ಅನ್ಕೊಳ್ಳಿ. ಪ್ರೈಮರಿ ಡೆಫಿಸಿಟ್ ಹೆಂಗೆ ಕಂಡುಹಿಡಿಯೋದು? ರೆವಿನ್ಯೂ ಡೆಫಿಸಿಟ್ 300 ರೂಪಾಯಿ ಇದೆ, ಇಂಟ್ರೆಸ್ಟ್ ಪೇಮೆಂಟ್ 150 ರೂಪಾಯಿ ಮಾಡಿರ್ತೀವಿ. ಸೊ ಪ್ರೈಮರಿ ಡೆಫಿಸಿಟ್ ಎಷ್ಟು? 150 ರೂಪಾಯಿ. ಸಿ, ಇದು ದುಡ್ಡು ರೂಪಾಯಲ್ಲಿರಲ್ಲ, ಲಕ್ಷಗಳಲ್ಲಿರುತ್ತೆ, ಕೋಟಿಗಳಲ್ಲಿರುತ್ತೆ. ಸೊ ನಾನು ಎಕ್ಸಾಂಪಲ್ ಕೊಡ್ತಿರೋದು, ಯಾಕೆಂದ್ರೆ ನಮ್ಗೆ ಈ ಸಲ ಅಲ್ಲಿ 40,000 50,000 ಕೊಟ್ಟಿದ್ರು, 20,000 ಈ ತರ ಒಂದು ನಂಬರ್ಸ್. ಇಟ್ಸ್ ಜಸ್ಟ್ ಲೇಮನ್ ನಂಬರ್ ಕೊಡ್ತೀವಿ ಎಕ್ಸಾಮ್ ಅಲ್ಲಿ. ಸೊ ನಿಮ್ಗದು ಈಗ ಪ್ರೈಮರಿ ಡೆಫಿಸಿಟ್ ಅಂದ್ರೆ ಹಿಡನ್. ಈಗ ಇಂಟ್ರೆಸ್ಟ್ ಪೇಮೆಂಟ್ನ ನಾವು ಕೌಂಟ್ ಮಾಡಿದಾಗ, ಮೈನಸ್ ಮಾಡಿದಾಗ ಎಷ್ಟು ಸಿಗುತ್ತಲ್ಲ ಪ್ರೈಮರಿ ಫಿಸ್ಕಲ್ ಡೆಫಿಸಿಟ್, ಅದು. ಸೊ ಇದನ್ನು ಕೂಡ 1991 92 ಟೈಮಲ್ಲೇ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಅದು ಗೊತ್ತಿರ್ಬೇಕು, ಯಾಕೆಂದ್ರೆ ಈಗ ಎಕ್ಸಾಮ್ನ ಟಫ್ ಮಾಡ್ಬೇಕಂದ್ರೆ ದೇ ಮೇ ಆಸ್ಕ್ ದಟ್ ಆಲ್ಸೋ, ಇದರಲ್ಲಿ ಹೆಂಗೆ ಅನ್ನೋದನ್ನ. ಸೊ ಈಗ ಫಿಸ್ಕಲ್ ಡೆಫಿಸಿಟ್ಗೂ ನಿಮಗೆ ಫಾರ್ಮುಲಾ ಗೊತ್ತಿದೆ. ಪ್ರೈಮರಿ ಡೆಫಿಸಿಟ್ಗೆ ಅದರಲ್ಲಿ ಫಿಸ್ಕಲ್ ಡೆಫಿಸಿಟ್ ಅಲ್ಲಿ ಇಂಟ್ರೆಸ್ಟ್ನ ಮೈನಸ್ ಮಾಡಿದಾಗ ಪ್ರೈಮರಿ ಡೆಫಿಸಿಟ್ ಸಿಗುತ್ತೆ. ನೆಕ್ಸ್ಟ್ ಬಜೆಟ್ ಡೆಫಿಸಿಟ್. ಬಜೆಟ್ ಡೆಫಿಸಿಟ್ ಯೂಶುವಲಿ ಕೇಳೋದಿಲ್ಲ. ಬಜೆಟ್ ಡೆಫಿಸಿಟ್ ಮತ್ತೆ ಫಿಸ್ಕಲ್ ಡೆಫಿಸಿಟ್ ಆಲ್ಮೋಸ್ಟ್ ಸೇಮ್. ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರೆಸಿಪ್ಟ್, ಒಟ್ಟು ವೆಚ್ಚ ಮೈನಸ್ ಒಟ್ಟು ಸ್ವೀಕೃತಿಗಳು. ಇದು ಯೂಶುವಲಿ ಈ ತರ ಕ್ವಶನ್ಸ್ ಬರೋದಿಲ್ಲ. ಬಜೆಟ್ ಡೆಫಿಸಿಟ್ ಅಂದ್ರೆ ಏನಂತ, ಫಿಸ್ಕಲ್ ಡೆಫಿಸಿಟ್, ಪ್ರೈಮರಿ ಡೆಫಿಸಿಟ್, ರೆವಿನ್ಯೂ ಡೆಫಿಸಿಟ್, ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಸ್ವಲ್ಪ ಕಾಮನ್ ಕ್ವಶನ್ಸ್. ಓಕೆನಾ? ಇದ್ರ ಜಸ್ಟ್ ಇದೊಂದು ತಿಳ್ಕೊಳ್ಳಿ ಅಷ್ಟೇ, ಫಾರ್ಮುಲಾ ತಿಳ್ಕೊಳ್ಳಿ ಸಾಕು. ಎಫೆಕ್ಟಿವ್ ಡೆಫಿಸಿಟ್ ವೆರಿ ಇಂಪಾರ್ಟೆಂಟ್. ಎಫೆಕ್ಟಿವ್ ಡೆಫಿಸಿಟ್ ಅಂತಂದ್ರೇನು? ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಅಂದ್ರೆ ನಾವು ರೆವಿನ್ಯೂ ಡೆಫಿಸಿಟ್ ಕಂಡಿಡ್ತೀವಿ. ಏನು ಹೇಳಿ? ರೆವಿನ್ಯೂ ಡೆಫಿಸಿಟ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ರೆಸಿಪ್ಟ್. ಅದರಲ್ಲಿ ಗ್ರಾಂಟ್ಸ್ ಫಾರ್ ಕ್ಯಾಪಿಟಲ್ ಮೈನಸ್ ಮಾಡೋದು. ಗ್ರಾಂಟ್ಸ್ ಫಾರ್ ಕ್ಯಾಪಿಟಲ್ ಅಸೆಟ್ ಕ್ರಿಯೇಷನ್ ಅಂದ್ರೆ, ಈಗ ಕ್ಯಾಪಿಟಲ್ ಅಸೆಟ್ಸ್ ಅಂದ್ರೆ ಏನು? ಇನ್ಫ್ರಾಸ್ಟ್ರಕ್ಚರ್, ರೋಡ್ ಆಗಿರಬಹುದು ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಹಾಸ್ಪಿಟಲ್ಸ್, ಅಂದ್ರೆ ಕ್ಯಾಪಿಟಲ್ ಅಸೆಟ್. ಅದಕ್ಕೆ ನಾವು ಎಷ್ಟು ಗ್ರಾಂಟ್ ಕೊಟ್ಟಿದ್ದೀವಿ ಅದನ್ನ ಮೈನಸ್ ಮಾಡಿದಾಗ ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಬರುತ್ತೆ. ಯೂಶುವಲಿ ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ 0 ಇರುತ್ತೆ. ಅಂದ್ರೆ ಈ ರೆವಿನ್ಯೂ ಡೆಫಿಸಿಟ್ ಏನಿರುತ್ತಲ್ಲ, ಇದೆಲ್ಲವೂ ಕೂಡ ಅವರು ಗ್ರಾಂಟ್ ಕೊಟ್ಟಿರ್ತಾರೆ ಕ್ಯಾಪಿಟಲ್ ಅಸೆಟ್ನ ಕ್ರಿಯೇಟ್ ಮಾಡೋಕ್ಕೆ. ಅಸೆಟ್ ಅಂದ್ರೆ ಅದು ನ್ಯಾಷನಲ್ ಹೈವೇ ಆಗಿರಬಹುದು, ಅಥವಾ ಯಾವ್ದಾದ್ರು ವಾಟರ್ ವೇ ಆಗಿರ್ಬೋದು, ಅಥವಾ ಯಾವ್ದಾದ್ರು ಏರ್ವೇಸು ಅಂದ್ರೆ ರನ್ವೇಸು, ಯಾವುದೇ ಒಂದು ಕಣ್ಣಿಗೆ ಕಾಣುವಂತಹದ್ದು ಕ್ಯಾಪಿಟಲ್ ಅಸೆಟ್ ಅಂದ್ರೆ. ಅದಕ್ಕೆ ಗ್ರಾಂಟ್ ಕೊಟ್ಟಿರೋದನ್ನ ರೆವಿನ್ಯೂ ಡೆಫಿಸಿಟ್ ಅಲ್ಲಿ ಮೈನಸ್ ಮಾಡಿದ್ರೆ ನಮಗೆ ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಬರುತ್ತದೆ. ಆ ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಮೋಸ್ಟ್ ಆಫ್ ದ ಟೈಮ್ 0 ಆಗಿರುತ್ತೆ. ಅದನ್ನ ಸರ್ಕಾರ ಬಯಸುತ್ತೆ 0 ಆಗ್ಬೇಕಂತ. 0 ಆದಾಗ ಏನಾಗುತ್ತೆ ಅಂದ್ರೆ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದೆ ಅಂತ ಅರ್ಥ. ಯಾಕೆ ಹೇಳಿ? ರೆವಿನ್ಯೂ ಡೆಫಿಸಿಟ್ ಇರುತ್ತಲ್ಲ, ಆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ರೆಸಿಪ್ಟ್, ಅಲ್ಲಿ ಸಿಕ್ಕಿದಂತಹ ಇವಾಗ 300 ರೂಪೀಸ್ ರೆವಿನ್ಯೂ ಡೆಫಿಸಿಟ್ ಸಿಕ್ತು ಅನ್ಕೊಳ್ಳಿ. ಆ 300 ರೂಪಾಯಿನ ನಾನು ಕ್ಯಾಪಿಟಲ್ ಅಸೆಟ್ನ ಗ್ರಾಂಟ್ ಮಾಡಕ್ಕೆ ಕೊಟ್ರೆ ನಮ್ದು ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ 0 ಬರುತ್ತದೆ. ಆಗ 0 ಬಂದಾಗ ಏನಾಗುತ್ತೆ? ನಂದು ದುಡ್ಡು ಎಲ್ಲೂ ವೇಸ್ಟ್ ಆಗಿಲ್ಲ, ಏನಂತಾರೆ ಪೋಲ್ ಆಗಿಲ್ಲ, ಅದು ಹಾಳಾಗಿಲ್ಲ, ಅದು ಅಸೆಟ್ನ ಕ್ರಿಯೇಟ್ ಮಾಡಕ್ ಹೋಗಿದೆ ಅಂತ ಗೌರ್ಮೆಂಟ್ ಸಮಜಾಯಿಸಿಕೊಳ್ಳುತ್ತದೆ. ಅದರರ್ಥ ಗೌರ್ಮೆಂಟ್ ಇಸ್ ಡೂಯಿಂಗ್ ಅ ಗುಡ್ ವರ್ಕ್. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಇಫ್ ನಾಟ್, ಕಮೆಂಟ್ ಅಲ್ಲಿ ಹಾಕಿ. ನಾನು ಇನ್ನೊಂದ್ಸಲ ಇದನ್ನ ಎಟ್ ದ ಎಂಡ್ ಆಫ್ಟರ್ ಸಮ್ ಡೇಸ್ ಐ ವಿಲ್ ಏನ್ ಮಾಡ್ತೀನಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಟು ಕ್ಯಾಲ್ಕುಲೇಟ್ ದ ನಂಬರ್ಸ್, ವೆರಿ ಇಂಪಾರ್ಟೆಂಟ್. ದೆನ್ ಕಮ್ಸ್ ಕರೆಂಟ್ ಅಕೌಂಟ್ ಡೆಫಿಸಿಟ್. ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂದ್ರೆ ಏನು ಅಂದ್ರೆ, ಫಸ್ಟ್ ಇದು ಮೇನ್ಲಿ ಏನಂತಂದ್ರೆ ಡೆಫಿಸಿಟ್ ಬಿಟ್ವೀನ್ ದ ಇಂಪೋರ್ಟ್ ಗೂಡ್ಸ್ ಅಂಡ್ ಸರ್ವಿಸಸ್. ಈಗ ಇಂಪೋರ್ಟ್ ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟ್ ಇಸ್ ಮೋರ್ ದೆನ್ ಎಕ್ಸ್ಪೋರ್ಟ್. ಎಕ್ಸ್ಪೋರ್ಟ್ ಇದ್ದಾಗ ನಮಗೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಬರುತ್ತೆ. ಆ್ಯಂಡ್ ಡೆವಲಪಿಂಗ್ ಕಂಟ್ರಿ ಆದಂತಹ ನಮ್ದಕ್ಕೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇದ್ರೆ ಒಳ್ಳೆಯದು.
ಸೊ ನೋಡಿ ಫಾರ್ಮುಲಾ ಏನಿದೆ, ಟ್ರೇಡ್ ಡೆಫಿಸಿಟ್ ಮೈನಸ್ ನೆಟ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂಡ್ ನೆಟ್ ಕರೆಂಟ್ ಟ್ರಾನ್ಸ್ಫರ್ಸ್ ಅಂತ ಇದೆ. ಒಂದು ದೇಶದ ರಫ್ತು ಆಮದುಕ್ಕಿಂತನೂ ಜಾಸ್ತಿ ಆದಾಗ ಅಥವಾ ಒಂದು ದೇಶದ ಆಮದು ರಫ್ತಿಗಿಂತನೂ ಜಾಸ್ತಿ ಆದಾಗ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗುತ್ತೆ. ಸೊ ಇದು ನಿಮಗೆ ನೆನಪಿರಬೇಕು. ಯೂಶುವಲಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಜಾಸ್ತಿ ಇರಬೇಕು, ಯಾಕಂದ್ರೆ ನಮ್ದು ರಫ್ತುಕ್ಕಿಂತ ನಾವು ಆಮದು ಮಾಡ್ಕೊಳ್ಳೋಂಥದ್ದು ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಆಯಿಲ್ ನಮ್ಗೆ ತುಂಬಾ ಆಮದು ಮಾಡ್ಕೊತೀವಿ, ಪೆಟ್ರೋಲಿಯಂನ ಮಾಡ್ಕೊತೀವಿ, ಅದ್ರದ್ದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ನಾವು ಕಳಿಸ್ತೀವಿ, ಗೋಲ್ಡ್ನ ಮಾಡ್ಕೊತೀವಿ ಇಂಪೋರ್ಟು, ಗೋಲ್ಡ್ ಜ್ಯುವೆಲ್ರೀಸ್ನ ಕಳಿಸ್ತೀವಿ. ಸೊ ಇದು ನೀವು ಜಸ್ಟ್ ಫಾರ್ಮುಲಾ ತಿಳ್ಕೊಳ್ಳಿ. ಇದರಿಂದ ಯೂಶುವಲಿ ನಿಮಗೆ ಕರೆಂಟ್ ಅಕೌಂಟ್ ಡೆಫಿಸಿಟ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳೋದಿಲ್ಲ, ಬಟ್ ಯು ಮಸ್ಟ್ ನೋ ವಾಟ್ ಈಸ್ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ. ದೆನ್ ದಿಸ್ ಇಸ್ ಗ್ರಾಸ್ ಫಿಸ್ಕಲ್ ಡೆಫಿಸಿಟ್, ಅಂದ್ರೆ ಒಟ್ಟು ಕೋಶೀಯ ಕೊರತೆ. ಅಂದ್ರೆ ಇದು ಏನು ಅಂತ ಅಂದ್ರೆ, ಒಟ್ಟು ಕೋಶೀಯ ಕೊರತೆ ಅಂದ್ರೆ ಒಂದು ವೆಚ್ಚವು ಕಂದಾಯ ಸ್ವೀಕೃತಿಗಳಿಗಿಂತ ಮತ್ತು ಸಾಲೇತರ ಬಡವಳಿಗಿಂತ ಅಧಿಕವಾಗಿರುವುದು. ಅಂದ್ರೆ ಟೋಟಲ್ ಎಕ್ಸ್ಪೆಂಡಿಚರ್, ಗ್ರಾಸ್ ಫಿಸ್ಕಲ್ ಡೆಫಿಸಿಟ್ ಇಸ್ ಈಕ್ವಲ್ ಟು ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ರೆಸಿಪ್ಟ್. ನೆನ್ಪಿಟ್ಕೊಳ್ಳಿ, ರೆವಿನ್ಯೂ ರೆಸಿಪ್ಟ್ ಪ್ಲಸ್ ನಾನ್ ಡೆಪ್ತ್ ಕ್ಯಾಪಿಟಲ್ ರೆಸಿಪ್ಟ್. ನಾನ್ ಡೆಪ್ತ್ ಕ್ಯಾಪಿಟಲ್ ರೆಸಿಪ್ಟ್ ಇದು ಏನು ಅಂತ ಇದನ್ನ ನೆನ್ಪಿಟ್ಕೊಂಡ್ರೆ ಸಾಕು ಫಾರ್ಮುಲಾ. ಒಂದು ಕಂಪ್ಲೀಟ್ ಎಕ್ಸ್ಪೆಂಡಿಚರ್ ಅಲ್ಲಿ ರೆವಿನ್ಯೂ ರೆಸಿಪ್ಟ್ ಮತ್ತೆ ಡೆತ್ ಇಲ್ಲದೆ ಇರುವಂತಹ ಕ್ಯಾಪಿಟಲ್ ರೆಸಿಪ್ಟ್ ನ ಕೂಡಿ ಆ ಟೋಟಲ್ ಎಕ್ಸ್ಪೆಂಡಿಚರ್ ಇಂದ ಕಳೆದಾಗ ಸಿಗುವಂತಹದ್ದೇ ಗ್ರಾಸ್ ಫಿಸ್ಕಲ್ ಡೆಫಿಸಿಟ್. ಸೊ ದೀಸ್ ಆರ್ ದ ಫ್ಯೂ ವಿತ್ತೀಯ ಕೊರತೆಗಳ ಬಗ್ಗೆ ನಿಮ್ಗೆ ಐಡಿಯಾ ಇರಲೇಬೇಕು. ಯಾಕಂತಂದ್ರೆ ಇಷ್ಟರ ಮಟ್ಟಿಗೆ ಎಕ್ಸಾಮ್ ಅಲ್ಲಿ ಮುಂದಕ್ಕೆ ಹೋಗ್ಬೋದು ಅಂದ್ರೆ ಡೆಫಿನೇಷನ್ ಆದ್ರೂ ಕೇಳ್ಬೋದು. ಇಲ್ಲ ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ರೆವಿನ್ಯೂ ಸರ್ಪ್ಲಸ್ ಅಂದ್ರೆ ಏನು, ರೆವಿನ್ಯೂ ರೆಸಿಪ್ಟ್ ಮೈನಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಡೆಫಿಸಿಟ್ ಅಂದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ರೆಸಿಪ್ಟ್, ಸರ್ಪ್ಲಸ್ ಅಂದ್ರೆ ರೆಸಿಪ್ಟ್ ಅಲ್ಲಿ ಎಕ್ಸ್ಪೆಂಡಿಚರ್ ನ ಕಳೆಯೋದು. ಆದಾಯ ರಶೀತಿಗಳು ಮೈನಸ್ ಆದಾಯ ವೆಚ್ಚ, ಅಂದ್ರೆ ಆದಾಯ ಹೆಚ್ಚುವರಿ ಆದಾಗ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇಷ್ಟನ್ನ ನಾವು ಇದನ್ನ ನೋಡಿದ್ಮೇಲೆ ನಿಮಗೆ ಡೈರೆಕ್ಟ್ ಕ್ವಶನ್ ಅಂತೂ ಕೇಳೋದಿಲ್ಲ, ಬಟ್ ದೇ ಮೇ ಆಸ್ಕ್ ಕ್ಯಾಲ್ಕುಲೇಟ್ ರೆವಿನ್ಯೂ ಡೆಫಿಸಿಟ್. ಅವರು ರೆವಿನ್ಯೂ ರೆಸಿಪ್ಟ್ ಕೊಟ್ಟು, ರೆವಿನ್ಯೂ ಎಕ್ಸ್ಪೆಂಡಿಚರ್ ಕೊಟ್ಟು, ರೆವಿನ್ಯೂ ರೆಸಿಪ್ಟ್ನ ಡೆಫಿಸಿಟ್ ಕಂಡಿಡಿರಿ ಅನ್ಬೋದು, ಇಲ್ಲ ರೆವಿನ್ಯೂ ಸರ್ಪ್ಲಸ್ ಕಂಡಿಡಿರಿ ಅನ್ಬೋದು, ಇಲ್ಲ ಪ್ರೈಮರಿ ಡೆಫಿಸಿಟ್ನ ಕಂಡಿಡಿರಿ ಅನ್ಬೋದು, ಇಲ್ಲ ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್, ಯಾವುದೋ ಒಂದನ್ನ ದೇ ಮೇ ಆಸ್ಕ್ ಫೈಂಡ್ ಅಂತ. ನನಗೆ ಈ ಸಲ ತುಂಬಾ ಅನ್ನಿಸ್ತಾ ಇದೆ ನಂಬರ್ಸ್ ಕೊಟ್ಟು ಕೇಳ್ತಾರೆ ಅಂತ. ಸೊ ವಾಟ್ ಐ ಸಜೆಸ್ಟ್ ಈಸ್, ಪ್ಲೀಸ್ ದಯವಿಟ್ಟು ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. ಇಫ್ ಯು ನೋ ದ ಫಾರ್ಮುಲಾ, ಡೆಫಿನೇಷನ್ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಬರ್ಕೊಬಹುದು ಆ್ಯಂಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಈಸಿ ಆಗುತ್ತೆ. ಟ್ರಸ್ಟ್ ಮೀ, ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. UPSC ಅಲ್ಲಿ ಕ್ವಶನ್ ಆಗಿದೆ ಅಂದರೆ, ಇಫ್ ನಾಟ್ ಇಮಿಡಿಯೇಟ್ ಎಕ್ಸಾಮ್, ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲಿ KPSC ಅವರು ಈ ಕ್ವಶನ್ ತಗೊಂಡೇ ತಗೋತಾರೆ, ನೋ ಡೌಟ್ ಇನ್ ಇಟ್. ಸೊ ಐ ಹೋಪ್ ದಟ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಇಫ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನು ಫ್ಯೂಚರಲ್ಲಿ ಇನ್ನೊಂದ್ಸಲ ನಾನು ನೀಟಾಗಿ ಅಂದರೆ ಕನ್ನಡದಲ್ಲೂ ಕೂಡ ಹೇಳಿ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನಿಮಗೆ ಗೊತ್ತಿದೆ ಈ ಟಾಪಿಕ್ಕು ಅಷ್ಟು ಈಸಿ ಅಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂದ್ಬಿಟ್ಟು. ದಟ್ಸ್ ಆಲ್ ಫಾರ್ ದ ಡೇ. ಆ್ಯಂಡ್ ನೋಟ್ಸು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಚಾನಲ್ದು ಲಿಂಕು ಡಿಸ್ಕ್ರಿಪ್ಷನ್ಗಿದೆ, ದಯವಿಟ್ಟು ಅಲ್ಲಿ ನೀವು ಕಲೆಕ್ಟ್ ಮಾಡ್ಕೊಬೋದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.